ನಮಸ್ತೆ, ನಾನು ಸವಿತಾ ಭಟ್ ಅಂತ 160 ವಾರ್ಡ್ ಪ್ರೆಸಿಡೆಂಟ್. ಇವತ್ತು ನನಗೆ ನಮ್ಮ ಏರಿಯಾಗೆ ಬಂದುಬಿಟ್ಟು ನಮ್ಮ ಹೇಳ್ತಾರಲ್ಲ ನಾರಿ ಶಕ್ತಿ ಅಂತ, ಅದಕ್ಕೆ ಒಂದು ಉದಾಹರಣೆಯಾಗಿ ಇಂಡಿಪೆಂಡೆಂಟ್ ವಿಮೆನ್ ಕಡೆಯಿಂದ ಸ್ಯಾನಿಟರಿ ನ್ಯಾಪ್ಕಿನ್ಸು ಇವರು ಬಂದಿದ್ದಾರೆ. ಅದು ಶಿಲ್ಪ ಅವರು ಮತ್ತು ಶ್ರೀಮತಿ ಹರಿಣಿ ಅಂತೇಳಿ ಅವರಿಬ್ಬರು ಕೂಡ, ಮತ್ತು ಅವರ ಜೊತೆಗೆ ತುಂಬ ಜನ ಅವರ ಸಹ ಉದ್ಯೋಗಿಗಳು ಬಂದಿದ್ದಾರೆ. ಹೇಳ್ತಾರೆ ಸ್ವಯಂ ಆಗಿ ನಾವು ಏನೇ ಕೆಲಸ ಮಾಡಿದ್ರು ಸ್ವಾವಲಂಬಿಗಳಾಗಿ ಬದುಕಬೇಕು ಮಹಿಳೆ ಅಂತ. ಅದಕ್ಕೆ ಉದಾಹರಣೆ ನಮ್ಮ ಈ ಹೆಣ್ಮಕ್ಳೇ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಬಂದು ಇವತ್ತು ನಮ್ಮ ಮಹಿಳಾ ಸಿಬ್ಬಂದಿಗೆ, ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡೋಂಥ ಮಹಿಳಾ ಸಿಬ್ಬಂದಿಗಳಿಗೆ ಇವತ್ತು ಅವರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ. ಅಂದರೆ ಅವ್ರುಗಳಿಗೂ ಪಾಪ ನಾವೆಲ್ಲ ಅಂದ್ಕೊಂಡಿರ್ತೀವಿ ಪೊಲೀಸ್ ಸಿಬ್ಬಂದಿಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಅಂತ. ಆದರೆ ಅವ್ರ ಮನಸ್ಸಲ್ಲೂ ಕೆಲವಾರು ಪ್ರಶ್ನೆಗಳಿರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಯಾರೇನು ತಿಳ್ಕೊಳ್ತಾರೋ ಅಂತ. ಯಾಕಂದರೆ ಅವ್ರ ದರ್ಪ ತೋರಿಸೋದು ಅವರು ಲೇಡೀಸು ಅಂತ ಹೇಳಿ ಹಾಗೆಲ್ಲ ಯೋಚನೆ ಮಾಡೋರು ತುಂಬ ಇದ್ದಾರೆ. ಬಟ್ ಅವರೂ ನಮ್ಮ ಥರನೇ ಮನುಷ್ಯರು, ಅವ್ರಿಗೂ ತೊಂದರೆಗಳಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಹೆಣ್ಣಿಗೆ ಮಾತ್ರ ಸಾಧ್ಯ. ಸೊ ಇವತ್ತು ಈ ಹೆಣ್ಮಕ್ಳು ಬಂದು ಆ ಮಹಿಳೆಯರಿಗೆ ಇವತ್ತು ಒಂದು ಅವೇರ್ನೆಸ್ ಕೊಟ್ಟಿದ್ದು ತುಂಬ ಉಪಯೋಗ ಆಯಿತು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ಇವ್ರಿಗೆಲ್ಲರಿಗೂ ಕೂಡ ನಾವು ಈ ಸಂಸ್ಥೆಗೆ, ಇಂಡಿಪೆಂಡೆಂಟ್ ವಿಮೆನ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಸಂಸ್ಥೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳು.